ಈಗ ವರುಣ ಕರುಣೆ ತೋರ್ಬಿಟ್ಟ ಅಂತ ಹೇಳ್ತಾ ಇದ್ವಿ. ಕೆಲವು ಕಡೆಗಳಲ್ಲಿ ವರುಣ ಕರುಣೆ ತೋರ್ತಾ ಇದ್ದಾನೆ, ಕೆಲವು ಕಡೆಗಳಲ್ಲಿ ತೋರ್ತಾನೆ ಇಲ್ಲ. ಮಹಾರಾಷ್ಟ್ರದಲ್ಲಿ ಕರುಣೆ ತೋರಪ್ಪ ಅಂತಂದ್ರೆ ತಗೋ 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 ಅಂತ ಹೇಳಿ ತಪ 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 ಸುರಿತಾನೆ ಇದ್ದಾನೆ. ಈ ಕಡೆ ಕಾವೇರಿ ನದಿ ನೀರ ಹತ್ರ ಅದ್ರ ಪಾತ್ರದಲ್ಲಿ ಒಂದಿಷ್ಟು ಮಳೆ ಸುರಿಸಪ್ಪ ಅಂತಂದ್ರೆ ಇರು ಇರು ಬರ್ತೀನಿ ಬರ್ತೀನಿ ಅನ್ಕೊಂಡು ಅಲ್ಲಲ್ಲಲ್ಲಲ್ಲಲ್ಲಿ ಒಂಚೂರು ಸಿಂಪಡಿಸ್ತಾ ಇದ್ದಾನೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ಮಳೆ ಎಫೆಕ್ಟು ಬೆಳಗಾವಿಯಲ್ಲಿ ಚಿಕ್ಕೋಡಿಯಲ್ಲಿ ಆಗ್ತಾ ಇದೆ. ಅದರಲ್ಲಿ ಒಂದಿಷ್ಟು ಜನ ಹುಚ್ಚಾಟ ಬೇರೆ ಮಾಡ್ತಾ ಇದ್ದಾರೆ. ವೇದಗಂಗಾ ದೂದಗಂಗಾ ತುಂಬಿ ಹರಿತಾ ಇವೆ. ಡ್ಯಾಮ್ಗಳು ತುಂಬಿದರೆ ಸಾಕಪ್ಪ ಅನ್ನೋ ಮಟ್ಟದಲ್ಲಿದೆ. ರೈತರ ಮೊಗದಲ್ಲಂತೂ ಒಂದಿಷ್ಟು ಮಂದಹಾಸ ಇದೆ. ಬಟ್ ಸ್ವಲ್ಪ ತಡವಾಗಿ ಬರ್ತಾ ಇದೆ. ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಆದರೆ ಆಗಬೇಕಾಗಿರುವಂಥ ಕೆಲವು ಭಾಗಗಳಲ್ಲಿ ಮಳೆನೇ ಆಗ್ತಾ ಇಲ್ಲ. ಏನು ಮಾಡೋದು ಅಂತ ಒಂದಿಷ್ಟು ಕೇಳ್ತಾ ಇದ್ದಾರೆ. ಎಷ್ಟರ ಪ್ರಮಾಣದಲ್ಲಿ ಒಳಹರಿವಿದೆ, ಎಷ್ಟು ಪ್ರಮಾಣದಲ್ಲಿ ಹೊರಹೊರಿ ಇದೆ, ಯಾವ ಡ್ಯಾಮ್ಗಳ ಪರಿಸ್ಥಿತಿ ಏನಾಗಿದೆ, ಎಲ್ಲೆಲ್ಲಿ ಹೆಚ್ಚಿನ ರೀತಿಯಾದಂಥ ಮಳೆ ಆಗ್ತಾ ಇದೆ, ಎಲ್ಲ ಡೀಟೇಲ್ಸ್ ಬೇಕಲ್ವಾ ನಿಮಗೆ? ಇಲ್ಲಿ ಕೊಡ್ತಾ ಇದ್ದೀವಿ ನೋಡಿ. ರಾಜ್ಯದಲ್ಲಿ ಚುರುಕುಗೊಂಡ ಮುಂಗಾರು. ಮುಂದಿನ 5 ದಿನ ಭಾರೀ ಮಳೆ ಅಲರ್ಟ್. ರಾಜ್ಯದಲ್ಲಿ ಮುಂಗಾರು ಅಬ್ಬರ ಚುರುಕುಗೊಂಡಿದೆ. ವಿವಿಧೆಡೆ ಮಳೆಯಾಗುತ್ತಿದೆ. ಮುಂದಿನ 5 ದಿನಗಳ ಕಾಲ ರಾಜ್ಯಾದ್ಯಂತ ಗುಡುಗು ಸಿಡಿಲು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ 7ರವರೆಗೆ ಹಾಗೂ ದಕ್ಷಿಣ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳ ಕೆಲವೆಡೆ ಭಾರೀ ಮಳೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ. ಅಪಾಯದ ಮಟ್ಟ ಮೀರಿದ ದೂದಗಂಗಾ ವೇದಗಂಗಾ. ಕಾರದಗ ಬೋಜ್ ಸೇತುವೆ ಸಂಪೂರ್ಣ ಜಲಾವೃತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರಿಯುತ್ತಿದೆ. ವೇದಗಂಗಾ ಹಾಗೂ ದೂದಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಪರಿಣಾಮ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ 3 ಸೇತುವೆಗಳು ಜಲಾವೃತಗೊಂಡಿವೆ. ದೂದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಸೇತುವೆ ಕಾರದಗ ಬೋಜನ್ನ ಸಂಪರ್ಕಿಸುತ್ತೆ. ಈ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇತ್ತ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬಾರವಾಡ, ಕನ್ನೂರು, ಬೋಜವಾಡಿ, ಗಜರವಾಡಿ ಸೇತುವೆ ಮುಳುಗಡೆಯಾಗಿದ್ದು ರಸ್ತೆ ಸಂಪರ್ಕ ಬಹುತೇಕ ಕಡಿದು ಹೋಗಿದೆ. ಸದ್ಯ ವರುಣ ದೇವನ ಕೃಪೆಯಿಂದ ನದಿಗಳು ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವಂಥದ್ದು ದೃಶ್ಯದಲ್ಲಿ ನೋಡಬಹುದು. ಬೆಳಗಾವಿ ಜಿಲ್ಲೆಯ ದೂದಗಂಗಾ, ವೇದಗಂಗಾ, ಹಿರಣ್ಯಕೇಶಿ ಹಾಗೂ ಕೃಷ್ಣಾ ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಈಗಾಗಲೇ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ 3 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿರುವಂಥದ್ದು. ದೂದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂಥ ಬೋಜ್ ಕರದ್ಗ ಹಾಗೂ ವೇದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬೋಜ್ವಾಡಿ ಕುನ್ನೂರು ಹಾಗೂ ಬೋಜ್ವಾಡಿ ಗಾಜರ್ವಾಡಿ 3 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿದೆ. ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಾ ಇರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲೂ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಮಳೆ ನೀರು ಹಾಗೂ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯ ನೀರು ಸೇರಿ ಅಪಾರ ಪ್ರಮಾಣದ ನೀರು ನದಿಗಳಿಗೆ ಹರಿದು ಬರ್ತಾ ಇದೆ. ಜೊತೆಗೆ ಕೃಷ್ಣಾ ನದಿಗೂ ಕೂಡ ನೀರಿನ ಪ್ರಮಾಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂಥದ್ದು. ಈಗಾಗಲೇ ಕೆಲ ದಿನಗಳ ಹಿಂದೆ ಅಷ್ಟೇ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಆದರೆ 3-4 ದಿನಗಳಿಂದ ಸುರಿದ ಮಳೆಯಿಂದ ಕೃಷ್ಣಾ ನದಿಗೆ 55,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಬೆಳಗಾವಿ ಖಾನಾಪುರದಲ್ಲಿ ಭಾರೀ ಮಳೆ. ತುಂಬಿ ಹರಿಯುತ್ತಿರುವ ಕಳಸಾ ಬಂಡೂರಿ ನಾಲಾ. ಕಳೆದ 3 ದಿನಗಳಿಂದ ಗಡಿ ಜಿಲ್ಲೆ ಬೆಳಗಾವಿಯ ಖಾನಾಪುರ ಹಾಗೂ ಬೆಳಗಾವಿ ತಾಲೂಕಿನಾದ್ಯಂತ ಭಾರೀ ಮಳೆಯಾಗುತ್ತಿದೆ. ಖಾನಾಪುರ ತಾಲೂಕಿನ ಪಾಂಡರಿ ನದಿ ಸೇರಿದಂತೆ ಕಳಸಾ ಬಂಡೂರಿ ನಾಲಗಳು ತುಂಬಿ ಹರಿಯುತ್ತಿವೆ. ಇದರಿಂದ ಆ ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಬೀರಿದೆ. ಮಳೆಗಾಲ ಬಂತಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಅರಣ್ಯದಲ್ಲಿರುವ ಹಲವಾರು ಫಾಲ್ಸ್ಗಳು ಮೈದುಂಬಿ ಧುಮುಕುತ್ತವೆ. ಖಾನಾಪುರ ತಾಲೂಕಿನ ರಕ್ಷಿತಾ ಅರಣ್ಯ ಪ್ರದೇಶದಲ್ಲಿ 9ಕ್ಕೂ ಹೆಚ್ಚು ಜಲಪಾತಗಳು, ಫಾಲ್ಸ್ಗಳಿಗೆ ಅರಣ್ಯ ಇಲಾಖೆ ನಿರ್ಬಂಧ ಹೇರಿದೆ. ಕಳೆದ 7 ದಿನಗಳಿಂದ ಗಡಿ ಜಿಲ್ಲೆ ಬೆಳಗಾವಿ ತಾಲೂಕು ಮತ್ತೆ ಖಾನಾಪುರ ತಾಲೂಕಲ್ಲಿ ಧಾರಾಕಾರದ ಮಳೆ ಆಗ್ತಾ ಇರುವಂಥದ್ದು. ನಾವೀಗ ಖಾನಾಪುರ ತಾಲೂಕಿನ ಕನಕುಂಬಿ ಹೊಲದಲ್ಲಿ ತಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದೆ ಯಾವ ಥರ ಮಳೆ ಆಗ್ತಾ ಇದೆ. ಜೊತೆಗೆ ಏನಂತಂದ್ರೆ ಇಲ್ಲಷ್ಟು ಫಾಲ್ಸ್ಗಳನ್ನ ನೋಡ್ಲಿಕ್ಕೆ ಜನ ಬರ್ತಾ ಇದ್ದಾರೆ. ಇದು ಕೂಡ ಒಂದಿಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಈ ಫಾಲ್ಸ್ಗಳನ್ನ ನೋಡೋಕೆ ಜನ ಬರ್ತಾರೆ, ಒಂದಿಷ್ಟು ಅನಾಹುತಕ್ಕೊಳಗಾಗ್ತಾರೆ. ಮತ್ತೊಂದು ಕಡೆ ಏನಂತಾರೆ, ಈ ಒಂದು ಕಾಡಿನಲ್ಲಿ ರಸ್ತೆಯನ್ನು ತಪ್ಪಿಸ್ಕೊಂಡು ಭಾಳ ಸಮಸ್ಯೆಯನ್ನು ಮಾಡ್ಕೋತಾರೆ. ಹೀಗಾಗಿ ಬೆಳಗಾವಿ DF ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ಅಂತಂದ್ರೆ ಯಾರು ಕೂಡ ಈ ಒಂದು ಕನಕುಂಬಿ ಹೊಲದಲ್ಲಿ ಬರ್ತಕ್ಕಂಥ ಮತ್ತೆ ಏನು ಖಾನಾಪುರ ಬೆಳಗಾವಿ ಹೊಲದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಫಾಲ್ಸ್ಗಳಿಗೆ ಯಾರು ಕೂಡ ತೆರಳಬಾರ್ದು, ಮತ್ತೆ ಇದಕ್ಕೆ ತೆರಳು ನಿಷೇಧನ ಹೊರಡಿಸುವಂಥದ್ದು. ಈ ಎಲ್ಲ ನಿಷೇಧ ವಿಚಾರವಾಗಿ ನೋಡಬಹುದು. ತಾನೇನಂತಂದ್ರೆ ಕನಕುಂಬಿ ವಲಯದ ಅಧಿಕಾರಿಗಳು ಮಳೆಯಲ್ಲೂ ಕೂಡ ಏನಂತಾರೆ ಒಂದು ಪಹರೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಜಲಪಾತಗಳಿಗೆ ಯಾರು ಹೋಗಬಾರ್ದು ಹಾಗೆ ಅಂಥೇಳಿ ಒಂದು ಬೋರ್ಡನ್ನು ಕೂಡ ಮಾಡಿದ್ದಾರೆ. ನೋಡಿ, ತಾವು ನೋಡ್ಬೋದು, ಚೋರ್ಲಾ ಜಲಪಾತಕ್ಕೆ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಹೇಳಿ. ಹೀಗಾಗಿ ಈತ ಜೋರಾದ ಮಳೆಯಲ್ಲೂ ಕೂಡ ಯಾರು ಕೂಡ ಹೋಗಬಾರ್ದು ಹಾಗೆ ಅಂತೇಳಿ ತಾವು ನೋಡ್ಬೋದು. ಏನು ಕಲ್ಕುಂಬಿ ವಲಯದ ಏನು ಅಧಿಕಾರಿಗಳು
ಪೈರ್ ಏನು ಮಾಡ್ತಾ ಇದ್ರೆ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದ ಒಳಹರಿವು. ನದಿ ತಟದಲ್ಲಿದ್ದ ಆಂಜನೇಯ ದೇವಸ್ಥಾನ ಮುಳುಗಡೆ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದ ಒಳಹರಿವು ಬರ್ತಿದೆ. ನದಿ ತಟದಲ್ಲಿದ್ದ ಆಂಜನೇಯ ದೇವಸ್ಥಾನ ಭಾಗಶಃ ಮುಳುಗಡೆಯಾಗಿದೆ. ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿರುವ ಸ್ವಯಂಭೂ ಆಂಜನೇಯ ದೇವಸ್ಥಾನ ಮುಳುಗಡೆಯಾಗಿದೆ. ಮಂದಿರದ ಗರ್ಭಗುಡಿ ಸೇರಿದಂತೆ ರಾಮ, ಲಕ್ಷ್ಮಣ, ಸೀತಾ ಮೂರ್ತಿಗಳು ಮತ್ತು ಶಿವನ ಮಂದಿರ ಕೂಡ ಈಗಾಗಲೇ ನೀರಿನಲ್ಲಿ ಮುಳುಗಿವೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ದೇವಾಲಯವು ಮುಳುಗಡೆಯಾಗುವುದು ಸಾಮಾನ್ಯವಾಗಿದ್ದು, ಕೆಲವೊಮ್ಮೆ 4 ತಿಂಗಳ ಕಾಲ ನೀರಿನಲ್ಲೇ ನಿಂತಿರುತ್ತದೆ. ಭಕ್ತರು ಜಲಾವೃತಗೊಂಡಿರುವ ನೀರಿನಲ್ಲೇ ದೇವರ ದರ್ಶನ ಪಡೆಯುತ್ತಿದ್ದಾರೆ. ಇನ್ನು 1 ತಿಂಗಳು ಲೇಟ್ ಆತ್ರಿ ಮಳೆ, ಇಲ್ಲಾಂದ್ರೆ ಎಲ್ಲ ಫುಲ್ ಆಕೈತ್ರಿ ನಮ್ಮ ಮಠ. ದರ್ಶನ ಚಲೋ ಆತ್ರಿ. ಮತ್ತು ಇದೈತ್ರಿ, ಜಾಗೃತಿ ಐತ್ರಿ ಬಜರಂಗ ಬಲಿ ಮಂದಿರ. ಹೊರಗಿಂದ ತಗೊಂಡು ಸರ್, ಈಗ ಮಳೆದಾಗ ಅಲ್ಲಿ ಹೋಗಕ್ಕೆ ಇಂಪಾಸಿಬಲ್ ಇದೆ ಸರ್. ಪ್ರತಿ ವರ್ಷ ಮುಂದೈತಿ ಸರ್. ಯಾಕಂದ್ರೆ ಈ ವರ್ಷ ಜರ ಲೇಟ್ ಆತ್ರಿ. ಯಾಕಂದ್ರೆ ಮಳೆ ಈ ವರ್ಷ ಜರ ಲೇಟ್ ಬಂದಿತ್ತು ಅಂತ ಕೇಸ ಇದನ್ನಾಗಿತ್ತು ಸರ್. ಈ ಮಳೆಗಾಲ ಟೈಮ್ನಾಗ ಅಂದ್ರೆ ಬಾ ಮುನುಗ್ತೈತೆ ರೀ. ಓದಿ ಬಿಸಿಗಾಲ್ನಾಗ ಅದು ಬರೋಬರ ಎಲ್ಲ ದರ್ಶನಕ್ಕದು ಬರೋಬರ ಐತೆ ರೀ. ಕರೆ ಮಳೆಗಾಲದ ಬಂದಾಗ ಪೂರ್ತಿ ಮುಚ್ಚಿಬಿಟ್ಟಿರ್ತೈತೆ ನೀರಾಗನ. ಹೊರ ನಿಂತ ದರ್ಶನ ಮಾಡ್ಕೋಬೇಕ್ರಿ. ಅಂದ್ರೆ ಪೂರ್ತಿ ಇದು ಮತ್ತೆ ಡೀಪ್ ಆಕೈತ್ರಲ್ಲ, ಸ್ವಲ್ಪ ತೆಳಾಕೈತ್ರಲ್ಲ, ಅದ್ರ ಸಲ ಹೋಗಿ ಬರೋಂಗಿಲ್ಲ. ಇಲ್ಲಿ ಜಿನ್ನೆ ಮೇಲೆ ನಿಂತನೆ ಮಾಡ್ಬೇಕಾಕೈತ್ರಿ. ಪ್ರತಿ ಸಲ ಬರ್ತೇವೆ. ಬೃಹತ್ ಮರ ಬಿದ್ದು 4 ಮನೆ ಜಖಂ. ಸದ್ದು ಕೇಳಿ ಓಡಿ ಪ್ರಾಣ ಉಳಿಸಿಕೊಂಡ ಕುಟುಂಬಗಳು. ಬೆಳಗಾವಿ ನಗರದ ಕಾಸಾಬಾಗ್ನ ಉಪ್ಪಾರ ಗಲ್ಲಿಯಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಕಳೆದ 3-4 ದಿನಗಳಿಂದ ಕುಂದಾನಗರಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ಬೃಹತ್ ಹುಣಸೆ ಮರ ನೆಲಕ್ಕುರುಳಿದ್ದು ಒಟ್ಟು 4 ಮನೆಗಳು ಜಖಂಗೊಂಡಿವೆ. 4 ಮನೆಗಳಿಗೆ ಭಾರಿ ಹಾನಿಯಾಗಿವೆ. ಮರ ಬೀಳುವ ಸದ್ದು ಕೇಳಿ ಮನೆಯಿಂದ ಹೊರ ಓಡಿ ಬಂದು 4 ಕುಟುಂಬದ ಸದಸ್ಯರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮರ ಬಿದ್ದ ರಭಸಕ್ಕೆ ಮನೆಯಲ್ಲಿದ್ದ ವಸ್ತುಗಳು ಜಖಂ ಆಗಿವೆ. ಆವಾಗ ಕರ್ರ ಅಂತ ಆವಾಜ್ ಬಂತು. ಗಿಡ ಯಾವಾಗ ಬೀಳ್ತದೆ ಅಂತ ನೋಡಿದ್ದೆ. ಮತ್ತು ನಮ್ಮ ಹೆಂಡತಿ ಕೈ ಜಗತ್ತು ನನಗೆ ನನ್ನ ಪ್ರಾಣ ಉಳಿಸಿದ್ದಕ್ಕೆ. ಇಲ್ಲಾಂದ್ರೆ ನಾನು ನನ್ನ ಪ್ರಾಣ ಹೋಗ್ತಿತ್ತು. ಮತ್ತು ಇದು ಮಕ್ಕಳು ಆಟ ಆಡ್ತಾರೋ ಇತ್ಲಾಗ, ಅದು ಎಲ್ಲ ಮಳಿಸಲ ಹೊರಗಿತ್ತು ಮನೆಯಲ್ಲಿ. ಅದಕ್ಕೆ ಅವ್ರದ್ದು ಪ್ರಾಣ ಉಳಿಸಿದ್ರಿ. ಮತ್ತು ನಮ್ದು ಅಣ್ಣನ ಹೆಂಡತಿದ್ದು ಅವ್ರದ್ದು ಪ್ರಾಣ ಉಳಿಸಿದ್ರಿ. ಅವರು ಬಟ್ಟೆ ತೊಳ್ತಾ ಇದೆ. ಆವಾಗ ಗಿಡ ಬಿತ್ತಿದ್ದು ಆವಾಜ್ ಬಂದು ಹೋಗಿದ್ದೆ ಅದು ಒಳಗೆ. ನಂದು ಪ್ರಾಣ ಹೋಗ್ತಿತ್ತು. ನಂದು ಬರೇ ಪ್ರಾಣ ಉಳಿಸಿದ ನನ್ನ ಹೆಂಡತಿ ಕೈ ಜಗ್ಗಿ. ಕಾಫಿ ನಾಡಿನಲ್ಲೂ ಮಳೆರಾಯನ ಆರ್ಭಟ. ಮರ ಬಿದ್ದು ಮನೆ ಜಖಂ, ರಸ್ತೆ ಬಂದ್. ಇತ್ತ ಮಲೆನಾಡಿನಲ್ಲೂ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿಯುತ್ತಿದೆ. ಅದರ ಪರಿಣಾಮ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದು ಮನೆ ಸಂಪೂರ್ಣ ಜಖಂ ಆಗಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಮಳೆಗಿಂತ ಗಾಳಿಯ ವೇಗವೇ ಜೋರಾಗಿದ್ದ ಹಿನ್ನೆಲೆ ಜಿಲ್ಲೆಯಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಸ್ಥಳಕ್ಕೆ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಗಾಳಿ ಮಳೆ ಆರ್ಭಟದಿಂದಾಗಿ ಮೂಡಿಗೆರೆ ಗೌಡಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಬೆಸೆಯುವ ರಸ್ತೆಯಲ್ಲಿ ದೈತ್ಯ ಮರವೊಂದು ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕೂಲಿ ಕೆಲಸಕ್ಕೆ ಹೋಗುವ ಕಾರ್ಮಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದ ಬಳಿ ಮರ ಬಿದ್ದ ಕಾರಣ ಬೆಟ್ಟಗೆರೆ, ಹ್ಯಾರೆಗುಡ್ಡ ಮಾರ್ಗವಾಗಿ ಸಂಚರಿಸುವಂತೆ ಸ್ಥಳೀಯರಲ್ಲಿ ಮನವಿ ಮಾಡಲಾಗಿದೆ. ಜಡಿ ಮಳೆ, ಗಾಳಿಗೆ ಕುಸಿದ ತಡೆಗೋಡೆ, ಮನೆಯಲ್ಲಿ ಮಲಗಿದ್ದವರು ಪಾರು. ಇನ್ನು ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಸುರಿದ ಜಡಿ ಮಳೆಗೆ ಡಾಲರ್ಸ್ ಕಾಲೋನಿಯಲ್ಲಿ ತಡೆಗೋಡೆ ಕುಸಿದು 2 ಮನೆಗಳಿಗೆ ಹಾನಿಯಾಗಿದೆ. ಪವಾಡ ಸದೃಶದ ರೀತಿಯಲ್ಲಿ ಮನೆಯಲ್ಲಿ ಮಲಗಿದ್ದವರು ಪಾರಾಗಿದ್ದಾರೆ. ಬಡಾವಣೆಗೆ ಮಣ್ಣು ಕುಸಿಯದಂತೆ 25 ಅಡಿ ಎತ್ತರ, 150 ಮೀಟರ್ ಉದ್ದದ ತಡೆಗೋಡೆ ನಿರ್ಮಾಣ ಮಾಡಿದ್ದು ಕಾಮಗಾರಿ ಮುಂದುವರೆದಿತ್ತು. ಕಳೆದ 2 ದಿನಗಳಿಂದ ಭಾರೀ ಗಾಳಿ ಸಹಿತ ಸುರಿಯುತ್ತಿರುವ ಮಳೆಗೆ ತಡರಾತ್ರಿ ತಡೆಗೋಡೆ ಕುಸಿದಿದೆ. ಮಧುಕುಮಾರ್, ಅಬ್ದುಲ್ ಮುನಾಫ್ ಎಂಬುವವರ ಮನೆಗಳು ಜಖಂಗೊಂಡಿದ್ದು ಮನೆಯಲ್ಲಿದ್ದ ವಸ್ತುಗಳಿಗೆ ಹಾನಿಯುಂಟಾಗಿದೆ. ಕೆಆರ್ಎಸ್ಗೆ ಒಳಹರಿವು ಹೆಚ್ಚಳ, ಭರ್ತಿಯಾದ ತುಂಗಾ ಜಲಾಶಯ. ಹಳೆ ಮೈಸೂರು ಭಾಗದ ಜೀವನಾಡಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಹೊಸ ಕಳೆ ಬಂದಿದೆ. ಬರೋಬ್ಬರಿ 6 ತಿಂಗಳ ಸುದೀರ್ಘ ಕಾಯುವಿಕೆಯ ನಂತರ ಜಲಾಶಯಕ್ಕೆ 1,000 ಕ್ಯೂಸೆಕ್ ಒಳಹರಿವು ಹರಿದು ಬಂದಿದೆ. ಕಾವೇರಿ ಜಲಾನಯನ ಪ್ರದೇಶದ ಕೆಲವೆಡೆ ಜಿಟಿಜಿಟಿ ಮಳೆಯಾಗುತ್ತಿರುವುದರಿಂದ ಜಲಾಶಯಕ್ಕೆ ಬರುವ ನೀರಿನ ಪ್ರಮಾಣದಲ್ಲಿ ಅಲ್ಪ ಮಟ್ಟದ ಏರಿಕೆ ಕಂಡುಬಂದಿದೆ. ಇದರಿಂದ ಕೊಂಚ ನಿಟ್ಟುಸಿರು ಪಡುವಂತಾಗಿದೆ.
ಮಲೆನಾಡು ಶಿವಮೊಗ್ಗದಲ್ಲಿ ಮುಂಗಾರು ಚುರುಕುಗೊಂಡಿದೆ. ಕಳೆದ 3 ದಿನಗಳಿಂದ ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಹಿನ್ನೆಲೆ ಶಿವಮೊಗ್ಗದ ತುಂಗಾ ಜಲಾಶಯ ಭರ್ತಿಯಾಗಿದೆ. ತುಂಗಾ ಡ್ಯಾಂ 10 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ 18.051 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. 3.24 ಟಿಎಂಸಿ ಸಾಮರ್ಥ್ಯದ ತುಂಗಾ ಜಲಾಶಯಕ್ಕೆ ಪ್ರಸ್ತುತ 20,565 ಕ್ಯೂಸೆಕ್ ನೀರು ಒಳಹರಿವು ಇದೆ. ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ನಿರಂತರ ಮಳೆಯಿಂದ ಜೀವಕಳೆ ಬಂದಿದೆ. ನದಿಯಲ್ಲಿ ನೀರಿಲ್ಲದೆ ದಡಕ್ಕೆ ಬಂದ ಮೊಸಳೆಗಳು. ಕೃಷ್ಣಾ ನದಿ ತಟದ ಗ್ರಾಮಗಳಿಗೆ ಮೊಸಳೆ ಭೀತಿ. ರಾಯಚೂರಿನ ಕೃಷ್ಣಾ ನದಿ ತಟಕ್ಕೆ ಮೊಸಳೆಗಳು ಬರುತ್ತಿವೆ. ಕಾರಣ ಈ ಭಾಗದಲ್ಲಿ ಮುಂಗಾರು ತಗ್ಗಿದೆ. ನದಿಯಲ್ಲಿ ನೀರಿನ ಪ್ರಮಾಣ ಇಳಿಕೆ ಆಗ್ತಿದೆ. ಹೀಗಾಗಿ ದೈತ್ಯ ಮೊಸಳೆಗಳು ಎಲ್ಲಂದ್ರಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಕೃಷ್ಣಾ ನದಿ ತಟದ ಗ್ರಾಮಗಳಲ್ಲಿ ಆತಂಕ ಮೂಡಿದೆ. ನದಿ ತೀರದ ಪ್ರದೇಶದ ಬಂಡೆಗಳ ಮೇಲೆ ಮಲಗುವ ಮೊಸಳೆಗಳು ಆಹಾರ ಅರಸಿ ಗ್ರಾಮಗಳಿಗೆ ನುಗ್ಗುವ ಭೀತಿ ಈಗ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸೃಷ್ಟಿಯಾಗಿದೆ. ಒಟ್ಟಾರೆ ರಾಜ್ಯದ ಹಲವು ಭಾಗಗಳಲ್ಲಿ ಮುಂಗಾರು ಚುರುಕುಗೊಂಡಿದ್ದು ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಜೀವಕಳೆ ಕಳೆದುಕೊಂಡಿದ್ದ ನದಿಗಳು ಈಗ ಜೀವ ಸೆಲೆ ಹೊತ್ತು ಉಕ್ಕಿ ಹರಿಯುತ್ತಿದ್ದು, ಬಾರದ ಮುಂಗಾರು ಕೊನೆಗೂ ಆಗಮಿಸಿದ್ದಕ್ಕೆ ಜನ, ರೈತರಲ್ಲಿ ಮಂದಹಾಸವಂತೂ ಮೂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.